ಏನ್ ಮಾಡ್ತೀನಿ ನಿನಗೆ? ಏನಾಯ್ತು ನಿನಗೆ? ಸಾಯಕ್ ಹೊಟ್ಟಿದ್ದಲ್ಲ ನೀನು. ನೀನ್ ಸಾಯ್ದ್ರಿಂದ ನಿಜಾಂಶ ಸತ್ತೋಗುತ್ತೆ ನನ್ನ ಮರಿಬೇಡ. ನಮ್ಮಿಬ್ಬರು ಸಂಬಂಧ ತಗೊಂಡು ಏನ್ ಜನ ಮಾತಾಡ್ಕೊಂತ ಇದ್ದಾರೋ ಅದನ್ನ ಸತ್ಯಂತ ಮಾಡ್ಬೇಕು ಅಂತಂದ್ರೆ ಸಾಯ ಮನೆ ಸಾಯ್. ಅದಕ್ಕೆ ತಾನು ಇಷ್ಟೆಲ್ಲ ಮಾಡಿದ ನಾನು. ನನ್ನ ಪ್ರೀತಿ ಉಳಿಸೋಕೋಸ್ಕರ ನಿಮ್ಮ ಪ್ರೀತಿ ಕೊಂದ್ರಿ, ನಿಮ್ ಸಂಬಂಧಗಳನ್ನ ಕೊಂದ್ರಿ. ಈಗ ನಿಮ್ ಜೀವನಾನೇ ಕೊಲ್ತಾ ಇದ್ದೀರಾ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಬದುಕಿರ್ಲಿ? ಅಣ್ಣನ ಹೆಂಡತಿ ಅದಕ್ಕೆ ಸಮಾನ, ತಮ್ಮನ ಹೆಂಡತಿ ತಂಗಿ ಸಮಾನ. ಒಬ್ಬ ಅಣ್ಣನಾಗಿ ತಂಗಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ತಪ್ಪ. ಆ ಸೂರ್ಯ ತನ್ನನ್ನು ತಾನು ಸುಟ್ಕೊಂಡು ಲೋಕಕ್ಕೆಲ್ಲ ಬೆಳಕು ಕೊಡ್ತಾನೆ. ಆದ್ರೆ ಈ ಸೂರ್ಯ ತನ್ನ ಹೃದಯನ ಸುಟ್ಕೊಂಡು ತನ್ನ ಜೀವನನೇ ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇದ್ದಾನೆ. ಅಣ್ಣನ್ ಜೀವನ ಹಾಳಾಗ್ತಾ ಇರೋದು ನೋಡ್ಕೊಂಡು ಸುಮ್ನಿರೋದು ತಂಗಿ ತಪ್ಪಾನೆ? ಹೇಳಣ್ಣ, ಹೇಳಣ್ಣ. ನೋಡು, ಯಾರ್ದು ತಪ್ಪಲ್ಲ. ಕಿರಣ್ ಫಾರಿನ್ ಇಂದ ವಾಪಸ್ ಬರ್ತಿದ್ದಂಗೆ ನಿಜಾಂಶ ಮನೆಗೆ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಂಗೆ ನಾನು ಮನೆಗೆ ವಾಪಸ್ ಹೋಗ್ತೀನಿ. ಅಪ್ಪಾಜಿ ನನ್ನ ಒಪ್ಕೋತಾರೆ. ಇದೇ ಹುಡುಗಿ ಜೊತೆ ನನ್ನ ಮದುವೆನೂ ಆಗುತ್ತೆ. ಎಲ್ಲೋಗ್ತಾಳೆ ಅವಳು? ಕುಪ್ಪಿಸ್ಕೊಂಡಿದ್ದಾಳಷ್ಟೇ. ಎಲ್ಲ ಸರಿ ಹೋಗುತ್ತೆ, ತಾಳ್ಮೆ ಬೇಕಷ್ಟೇ. ಇದನ್ನ ಹಾಕೊಂಡು ನೋಡು. ಏ ಕಾವೇರಿ, ಈ ಸೀರೆ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಇದ್ ನೋಡು. ಹಲೋ ಹಲೋ, ಹೇಗಿದೀಯಾ ಕಿರಣ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಿನ್ ತಂಗಿ ಮದುವೆ ಫಿಕ್ಸ್ ಆಯ್ತು ಕಣೋ. ಹೌದಾ? ಹುಡುಗ ಯಾರು? ನಮ್ MLA ಮಗ ವಿವೇಕ್. ಈ ತಿಂಗಳು 24ಕ್ಕೆ ಮದುವೆ. ಬರ್ತೀಯಾ ತಾನೆ? ಈಗ ತಾನೇ ಕ್ಲಾಸಸ್ ಶುರುವಾಗಿದೆ. ಹೇಗಪ್ಪ ಬರ್ಲಿ? ಆಗಿದ್ರೆ ಬೇಡ, ಓದಿನ ಕಡೆ ಗಮನ ಕೊಡು. ಅದು ನನ್ನ ಕನಸು. ನಿಮ್ ಕನ್ಸನ್ನ ಖಂಡಿತ ನನಸು ಮಾಡ್ತೀನಿ. ಸ್ವಲ್ಪ ಸೂರ್ಯನ್ ಕೊಡ್ತೀರಾ? ಅವನಿಲ್ಲ. ಛೇ, ಸೀತಾ ವಿಷಯ ತಿಳ್ಕೊಳ್ಳೋಣ ಅಂದ್ರೆ ಲೈನ್ ಕಟ್ ಮಾಡ್ಬಿಟ್ರು. ಅಲ್ಲ ರೀ, ಬರಕ್ ಆಗಲ್ಲ ಅಂತ ಗೊತ್ತಿದ್ರು ದೂರದಲ್ಲಿರೋ ಮಗನ್ನ ಫೋನ್ ಮಾಡಿ ಕರಿತೀರಿ. ಪಕ್ಕದಲ್ಲೇ ಇರೋ ಮಗನ್ನ ಒಂದ್ ಮಾತ್ ಕರಿಬಾರ್ದಾ? ಮದುವೆ ಕರೆಯೋದು ಮರ್ಯಾದಸ್ಥರನ್ನ, ಮಾನ್ಗೆಟ್ಟವ್ರನ್ನಲ್ಲ. ಅಣ್ಣ, ರೇಖಾ, ನೀ ಒಬ್ಳೆ ಬಂದ್ಯಾ? ಯಾಕೆ ಹೇಳ್ತಾ ಇದೀಯಾ? ಯಾಕೂ ಇಲ್ಲ. ಏನಾಯ್ತಮ್ಮ? ಬೈ ಕೂತೀನಿ. ಏನಾಯ್ತು ಹೇಳು? ಏನಾಯ್ತಮ್ಮ? ಯಾಕೆ ಹೇಳ್ತಾ ಹೇಳು? ನಿನ್ನ ನನ್ ಮದ್ವೆ ಕರಿಬಾರ್ದು ಅಂತ ಅಪ್ಪನ್ ಕಟ್ಟಪ್ಪನೆ. ನೀನಿಲ್ದೆ ನನ್ಗೆಂತ ಮದ್ವೆ? ನಾನ್ 4 ಜನ ಅಣ್ಣಂದ್ರ ತಂಗಿ ಆಗಿದ್ರು ಸದಾ ನನ್ ಜೊತೆಲಿದ್ದು ಪ್ರೀತಿ ಕೊಟ್ಟವನು ನೀನೊಬ್ನೇ. ನೀನ್ ಬಂದ್ ನಂಗೆ ಅಕ್ಷತೆ ಹಾಕ್ಬೇಕು. ನಿನ್ನ ಆಶೀರ್ವಾದ ನನಗ್ ಬೇಕು. ಅಪ್ಪ ಕರೀಲಿಲ್ಲ ಅಂತ ಮದ್ವೆಗ್ ಬರ್ದೇ ಇರ್ಬೇಡಣ್ಣ. ಖಂಡಿತ ಬರ್ತೀಯ ತಾನೆ? ಹೇಳಣ್ಣ, ಬರ್ತೀಯ ತಾನೆ? ಮಾತಾಡೋಣ, ಬರ್ತೀಯ ತಾನೆ? ಮಾತಿಗೆ ಹತ್ರ ಆದವ್ರನ್ನ ನಾವು ಕರಿಬೇಕು. ಮನಸ್ಸಿಗೆ ಹತ್ರ ಆಗಿರೋರು ತಾವಾಗ ತಾವೇ ಬರ್ತಾರೆ. ನಿನ್ ಮನ್ಸಿಗೂ ಅಲ್ಲ, ಮಾತಿಗೂ ಅಲ್ಲ. ನನ್ ಪ್ರಾಣಕ್ಕೆ ಹತ್ರ ಆದವಳು. ನಿಮ್ಮದು ನನಗೆ ಯಾಕೆ ಯಾರಾದ್ರೂ ಕರಿಬೇಕು? ನಗಾಡಿರ್ಲಿ, ಪರವಾಗಿಲ್ಲ. ತಾಳಿ ಕಟ್ಟುವಾಗ ಬಂದು ಅಕ್ಷತೆ ಹಾಕ್ತಿ ಅಂತ ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ.
ಯಾಕಣ್ಣ ಬರ್ಲಿಲ್ಲ? ಬರದೇ ಇರ್ತೀನ ನಾನು. ನೋಡು, ನಿಶ್ಚಿತಾರ್ಥದಲ್ಲಿ ನಡೆದಿದ್ದು ವಾಪಸ್ ಮತ್ತೆ ನಡಿಕೊಡ್ತು. ತಾಳಿ ಕಟ್ಟೋವಾಗ ಅಕಸ್ಮಾತ್ ನಿಂತು ಅಪ್ಪಾಜಿನ ನೋಡಿದ್ರೆ ಅವಮಾನ ಆಗ್ತಿದ್ದು ನನಗಲ್ಲ, ಅಮ್ಮನಿಗೆ. ದುಃಖ ಆಗ್ತಿದ್ದು ನನಗಲ್ಲ, ಈ ನನ್ನ ಮುದ್ದು ತಂಗಿಗೆ. ಅದಕ್ಕೆ ಗಟ್ಟಿ ಮೇಳದ ಸದ್ದು ಕೇಳಿಸ್ತಾ ಇದ್ರು ಗಟ್ಟಿ ಮನ್ಸು ಮಾಡ್ಕೊಂಡು ಇಲ್ಲೇ ಇದ್ದೀನಮ್ಮ. ಅಣ್ಣ, ನೀನ್ ಊಟ ಮಾಡ್ಕೊಂಡೆ ಹೋಗ್ಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ಊಟ ಮಾಡ್ಕೊಂಡು ಹೋಗ್ತಿದ್ರೆ ನನ್ ಮೇಲೆ ಆಣೆ. ನನ್ ಮುದ್ದು ಅಣ್ಣ. ಇದು ನಿಧಾನ ಊಟ ಮಾಡಿ, ಸಂಕೋಚ ಪಟ್ಕೋಬಿಡಿ. ಏನ್ ಸಂಕೋಚ ಪಟ್ಕೋಬಿಡಿ, ಕೇಳ ಹಾಕ್ಸ್ಕೊಡಿ. ನಿಧಾನವಾಗಿ ಊಟ ಮಾಡಿ. ಯಾಕಪ್ಪ? ನೀರ್ ಕುಡಿಪ್ಪ. ಸೂರ್ಯ, ಹೊಟ್ಟೆ ತುಂಬಾ ತಿನ್ನು. ತಿನ್ನು. ಯಾಕೋ? ಸಾವಿನ ಮನೆಗೆ ಕರೆದ್ರು ಬರದೇ ಇರೋನ್ಗೆ ಕಟಕ ಅಂತಾರೆ. ಮದುವೆ ಮನೆ ಕರೀದೆ ಹೋದ್ರು ಬರೋನ್ಗೆ ಕಂತ್ರಿ ನಾಯಿ ಅಂತಾರೆ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಬೇಜಾರು ಮಾಡ್ಕೋಬೇಡಪ್ಪ, ಸಮಾಧಾನ ಮಾಡ್ಕೋ. ಪರವಾಗಿಲ್ಲಮ್ಮ, ಬರ್ತೀನಿ. ಊಟ ಮಾಡು. ಶುಕ್ರ ಶನಿ ರಾಹು ಕೇತು ಗುರು ಅಣ್ಣ, ಹೊಸಿ ಫೋನ್ ಕೊಡ್ತೀಯ, ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ನಿನಗಿಲ್ಲ ಜಾಕೋ ಕರ್ದ ತಗೋ, ಮಜ್ಜಾ ಮಾಡೋಗು. ಹಲೋ, ಯಾರು? ಇನ್ಸ್ಪೆಕ್ಟರ್ನ? ಯಾವನೋ ನೀನು? ಏನು ನನ್ನನ್ನ ಯಾವನು ಅಂತ ಕೇಳ್ತಾ ಇದ್ಯಾ? ಅಯ್ಯ ನಿನ್ನಳೆ ಯಾಂದಳೆ. ನಿನ್ನ ಮಕನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನೋ? ನಿನ್ನ ಮಕಕ್ಕೆ ಪೊಲೀಸ್ ಕೆಲ್ಸ ಬೇರೆ ಕೇಳು. ಓ, ನಿನ್ಗೊಂದ್ ಸರ್ಕಲ್ ಜೀಪ್ ಬೇರೆ ಕೇಳು. ನಿನ್ನಂತ ಗೂಂಡ ಇರೋದ್ರಿಂದನೇ ಕಣೋ ನಮ್ಮ ದೇಶ ಎಕ್ಕುಟ್ಟೋಗ್ತಾ ಇರೋದು. ನಾನ್ ಯಾರ್ ಗೊತ್ತಾ? ನಾಗಣ್ಣ, ದೇವನಹಳ್ಳಿಯಿಂದ MP ಸೀಟಿಗೆ ನಿಂತಿರೋನು. ನಮ್ಮೂರಿಂದ ಒಂದು ನಾಯಿ ಬಂದ್ರು ಕೂಡ ಅದಕ್ಕೆ ಸಲಾ ಮಾಡುದು, ಅದ್ರ ಕೆಲ್ಸ ಮಾಡ್ಕೊಡ್ಬೇಕು ನೀನು. ಏನಾದ್ರೂ ಕಮಕ್ ಗಿಮಕ್ ಅಂದ್ಯೋ, ನೀನ್ ಇದ್ದ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಷಾರ್. ಈಗ ನೀನ್ ಎಲ್ಲಿದ್ಯಲೇ? ಲೇಗಿ ಅಂದೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಅಂದು ಇಂದು ಎಂದೆಂದು ಮಾರಮ್ಮನ್ ಗುಡಿ ಮುಂದಿರೋ ಕಟ್ಟೆ ಮೇಲೆ ಕೂತಿರೋ ಅಂತ ಅವನು. ನಿನಗ್ ದಮ್ಮಿದ್ರೆ ಬಾ. ನನ್ ಕೆಲ್ಸ ಮುಗೀತು. ಆಯ್ತಾ ಐನೋರೆ, ನಮ್ಮ ಅಣ್ಣಂದು ಯೋಗ ಹೆಂಗೈತಿ ಇವತ್ತು? ನನ್ನ ಯೋಗಲ್ಲ, ಹೇಳ್ರಿ ಅವ್ರಿಗೆ ಸ್ವಲ್ಪ. ಇಂದಿನಿಂದ ಇವರಿಗೆ ಭಾಗ್ಯೋದಯವಾಗುತ್ತೆ. ಅಂತಿಂತ ಭಾಗ್ಯ ಅಲ್ಲ, ಸಕಲ ಕಲಾ ಸೌಭಾಗ್ಯ, ಜೊತೆಗೆ ರಾಜ ಮರ್ಯಾದೆ ಬೇರೆ. ಎಲ್ಲಾ ಗ್ರಹಗಳು ಹುಚ್ಚ ಬಿಡ್ಸಕ್ ಬಂದ್ರು. ಇಲ್ಲಿ ನಾಗಣ್ಣ ಅಂದ್ರೆ ಯಾರು? ಬಾವಿ MP. ನಾನಿನ್ನು MP ನಿಂತೇ ಇಲ್ಲ. ಆಗ್ಲೇ ಸೆಕ್ಯೂರಿಟಿ, ಎಸ್ಕಾರ್ಟು, ಸನ್ಮಾನ ಎಲ್ಲ. ನನಗ್ ಬೇಡಪ್ಪ, ನನಗ್ ಬೇಡ. ಎಂತಳ ಮೇಲೆ ಇದ್ಯಾ ಸೊಮ್ಮೆ? ಸ್ವಲ್ಪ ಮರ್ಯಾದೆ ಕೊಡ್ರಿ. ಮರ್ಯಾದೆ ಬೇರೆ ಕೊಡ್ಬೇಕಾ? ಬೇಕು ನಾನ್ ಮಾಡಿ.
ಒದ್ದಿದ್ದಕ್ಕೆ ನೋವಾಗ್ಲಿಲ್ಲ ಕಡ್ಲ ಯಾಕೆ ಒದಿತಾ ಇದೀವಿ ಅಂತ ಹೇಳ್ತಲೇ ಬಂದ್ರಲ್ಲ ಅದಕ್ಕೆ ಬಹಳ ನೋವಾಗ್ತದೆ ರಾಜೋಗ ಆಯ್ತು ಅಂತ ಈ ನನ್ ಮಗ ಅದಕ್ಕಿಂತ ಹೆಚ್ಚಾಗಿ ನನ್ ಮಗ ನೀನು ನೋವಾಯ್ತಾ ಅಂತ ಕೇಳ್ದಲ್ಲ